ಆಪರೇಷನ್ ಸಿಂಧೂರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಭಾರತೀಯ ಸೇನೆಯ ರಕ್ಷಣಾ ಸಾಮರ್ಥ್ಯಕ್ಕೆ ಮತ್ತೊಂದು ದೊಡ್ಡ ಮೈಲುಗಲ್ಲು. ಭಾರತೀಯ ಸೇನೆ ತನ್ನ ಅಪಾಚೆ ಅಟ್ಯಾಕ್ ಹೆಲಿಕಾಪ್ಟರ್ ಫ್ಲೀಟನ್ನು ಸಂಪೂರ್ಣಗೊಳಿಸಿದೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ 2025 ಡಿಸೆಂಬರ್ 16ರಂದು ಅಮೆರಿಕಾದ ಬೋಯಿಂಗ್ ಕಂಪನಿಯಿಂದ ಖರೀದಿಸಿದ ಕೊನೆಯ 3 AH-64E ಅಪಾಚಿ ಅಟ್ಯಾಕ್ ಹೆಲಿಕಾಪ್ಟರ್ಸ್ಗಳು ಯಶಸ್ವಿಯಾಗಿ ಭಾರತಕ್ಕೆ ತಲುಪಿವೆ. ಈ ಅತ್ಯಾಧುನಿಕ ಹೆಲಿಕಾಪ್ಟರ್ಗಳನ್ನು ಭಾರೀ ಸಾಮರ್ಥ್ಯದ ಆಂಟೊನೋವ್ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಮೂಲಕ ತರಲಾಗಿದ್ದು, ಅವುಗಳು ಉತ್ತರ ಪ್ರದೇಶದ ಗಾಜಿಯಾಬಾದ್ ಹತ್ತಿರ ಇರುವ ಹಿಂಡನ್ ಏರ್ಫೋರ್ಸ್ ಸ್ಟೇಷನ್ನಲ್ಲಿ ಲ್ಯಾಂಡ್ ಮಾಡಲಾಗಿದೆ. ಇದರಿಂದ ಭಾರತೀಯ ಸೇನೆಯ ಒಟ್ಟು ಅಪಾಚೆ ಫ್ಲೀಟ್ 6 AH-64E ಹೆಲಿಕಾಪ್ಟರ್ಗಳು ಪೂರ್ಣಗೊಂಡಿವೆ. ಈ ಅಪಾಚಿ ಖರೀದಿ ಪ್ರಕ್ರಿಯೆ 2020ರಲ್ಲಿ ಸಹಿ ಮಾಡಲಾದ ಸುಮಾರು $600 ಮಿಲಿಯನ್ ಮೌಲ್ಯದ ಒಪ್ಪಂದದಿಂದ ಆರಂಭವಾಗಿತ್ತು. ಅದರ ಕೊನೆಯ ಹಂತವೇ ಈಗ ಪೂರ್ಣಗೊಂಡಿದೆ. AH-64E ಅಪಾಚಿ ಅನ್ನು ಜಗತ್ತಿನ ಅತ್ಯಾಧುನಿಕ ಮಲ್ಟಿರೋಲ್ ಕಾಂಬ್ಯಾಟ್ ಹೆಲಿಕಾಪ್ಟರ್ ಎಂದು ಕರೆಯಲಾಗುತ್ತದೆ. ಅದರ ಭಯಾನಕ ಶಕ್ತಿಯ ಕಾರಣಕ್ಕೆ ಇದನ್ನು ಫ್ಲೈಯಿಂಗ್ ಟ್ಯಾಂಕ್ ಎಂದು ಕರೆಯುತ್ತಾರೆ. ಈ ಹೆಲಿಕಾಪ್ಟರ್ನಲ್ಲಿ ಇರುವ ಪ್ರಮುಖ ಶಸ್ತ್ರಾಸ್ತ್ರಗಳು 30 mm ಚೈನ್ ಗನ್, ಹೆಲ್ಫೈರ್ ಆಂಟಿ ಟ್ಯಾಂಕ್ ಮಿಸೈಲ್ಸ್ಗಳು, ಸ್ಟಿಂಗರ್ ಏರ್ ಟು ಏರ್ ಮಿಸೈಲ್ಸ್ಗಳು, 70 mm ರಾಕೆಟ್ಸ್ಗಳು. ಇವುಗಳ ಸಹಾಯದಿಂದ ಅಪಾಚೆ ಹೆಲಿಕಾಪ್ಟರ್ಗಳು ಪ್ರಿಸಿಷನ್ ಸ್ಟ್ರೈಕ್ಸ್, ಕ್ಲೋಸ್ ಏರ್ ಸಪೋರ್ಟ್, ಆಂಟಿ ಆರ್ಮರ್ ಆಪರೇಷನ್ಸ್, ರೆಕಾನಸೆನ್ಸ್ ಮಿಷನ್ಸ್ ಎಲ್ಲ ಕ್ಷೇತ್ರಗಳಲ್ಲೂ ಅತ್ಯಂತ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬಲ್ಲವು. ಇದರಲ್ಲಿ ಇರುವ ಅಡ್ವಾನ್ಸ್ಡ್ ಸೆನ್ಸಾರ್ಸ್, ನೈಟ್ ವಿಷನ್ ಸಿಸ್ಟಮ್ಸ್, ಇಂಪ್ರೂವ್ಡ್ ಇಂಜಿನ್ಸ್ ಮತ್ತು ವಿಶೇಷವಾಗಿ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ ಡ್ರೋನ್ಗಳನ್ನು ಕಂಟ್ರೋಲ್ ಮಾಡುವ ಸಾಮರ್ಥ್ಯ ಇದಕ್ಕಿದೆ. ಈ ಎಲ್ಲ ವೈಶಿಷ್ಟ್ಯಗಳು ಅಪಾಚೆ ಹೆಲಿಕಾಪ್ಟರ್ಗಳನ್ನು ಯುದ್ಧಭರಿತ ಹಾಗೂ ಕಂಟೆಸ್ಟೆಡ್ ಎನ್ವೈರನ್ಮೆಂಟ್ಸ್ನಲ್ಲಿ ಅತ್ಯಂತ ಮಾರಕವನ್ನಾಗಿಸುತ್ತದೆ. ಹಿಂಡನ್ ಏರ್ಫೋರ್ಸ್ ಸ್ಟೇಷನ್ಗೆ ಬಂದ ನಂತರ ಈ ಹೆಲಿಕಾಪ್ಟರ್ಗಳಲ್ಲಿ ರೋಟರ್ ಅಟ್ಯಾಚ್ಮೆಂಟ್ ಸೇರಿದಂತೆ ಇನ್ನಿತರ ಅಸೆಂಬ್ಲಿ ಕಾರ್ಯಗಳು ನಡೆಯಲಿವೆ. JRIನಿಂದ ಜಾಯಿಂಟ್ ರೆಸಿಪ್ಟ್ ಇನ್ಸ್ಪೆಕ್ಷನ್ಸ್ ಕೂಡ ನಡೆಯಲಿದೆ. ಈ ಎಲ್ಲ ಪ್ರಕ್ರಿಯೆಗಳು ಪೂರ್ಣಗೊಂಡ ನಂತರ ಇವುಗಳನ್ನು ರಾಜಸ್ಥಾನದ ಜೋಧ್ಪುರದಲ್ಲಿರುವ 451ನೇ ಆರ್ಮಿ ಏವಿಯೇಷನ್ ಸ್ಕ್ವಾಡ್ರನ್ಗೆ ಕಳುಹಿಸಲಾಗುತ್ತದೆ. ಈ 451ನೇ ಆರ್ಮಿ ಏವಿಯೇಷನ್ ಸ್ಕ್ವಾಡ್ರನ್ ಅನ್ನು ಮಾರ್ಚ್ 2024ರಲ್ಲಿ ಸ್ಥಾಪಿಸಲಾಗಿದ್ದು, ಇದು ಭಾರತ ಪಾಕಿಸ್ತಾನ ಗಡಿಯ ಸಮೀಪ ಮುಖ್ಯವಾಗಿ ಡೆಸರ್ಟ್ ವಾರ್ಫೇರ್ಗೆ ಸೂಕ್ತವಾಗುವಂತೆ ವಿನ್ಯಾಸಗೊಳಿಸಲಾಗಿದೆ. ಈ ಅಪಾಚಿ ಹೆಲಿಕಾಪ್ಟರ್ಗಳು ಸೇನೆಯ ವೆಸ್ಟರ್ನ್ ಫ್ರಂಟ್ನಲ್ಲಿ ಅಫೆನ್ಸಿವ್ ಫೈರ್ ಪವರ್ ಅನ್ನು ಬಹಳ ಮಟ್ಟಿಗೆ ಹೆಚ್ಚಿಸಲಿವೆ. ಗಮನಿಸಬೇಕಾದ ವಿಷಯವೇನೆಂದರೆ, ಮೊದಲ 3 ಅಪಾಚಿ ಹೆಲಿಕಾಪ್ಟರ್ಗಳು 2025 ಜುಲೈನಲ್ಲಿ ಭಾರತಕ್ಕೆ ಬಂದಿದ್ದವು. ಆದರೆ ಉಳಿದ 3 ಹೆಲಿಕಾಪ್ಟರ್ಗಳ ವಿತರಣೆಗೆ ಅಮೆರಿಕಾದ ಭಾಗದಲ್ಲಿ ಎದುರಾದ ಸಪ್ಲೈ ಚೈನ್ ಇಶ್ಯೂಸ್ ಮತ್ತು ಟೆಕ್ನಿಕಲ್ ಚಾಲೆಂಜಸ್ ಕಾರಣವಾಗಿ ವಿಳಂಬವಾಗಿತ್ತು. ಈಗ ಎಲ್ಲ 6 ಅಪಾಚಿ ಹೆಲಿಕಾಪ್ಟರ್ಗಳು ಸೇರ್ಪಡೆಗೊಂಡಿರುವುದರಿಂದ ಭಾರತೀಯ ಸೇನೆಗೆ ಸ್ವಂತ ಕಮಾಂಡ್ ಅಡಿಯಲ್ಲಿ ಡೆಡಿಕೇಟೆಡ್ ಅಟ್ಯಾಕ್ ಹೆಲಿಕಾಪ್ಟರ್ ಸಾಮರ್ಥ್ಯವು ಲಭ್ಯವಾಗಿದೆ. ಇದು ಈಗಾಗಲೇ ಭಾರತೀಯ ವಾಯುಪಡೆ ಹೊಂದಿರುವ 22 ಅಪಾಚಿ ಹೆಲಿಕಾಪ್ಟರ್ಸ್ಗಳಿಗೆ ಪೂರಕವಾಗಲಿದೆ. ಈ ಸೇರ್ಪಡೆ ಭಾರತದ ಲೇಯರ್ಡ್ ರೋಟರಿ ವಿಂಗ್ ಕೇಪಬಿಲಿಟಿ ನಿರ್ಮಾಣದ ದೊಡ್ಡ ತಂತ್ರದ ಭಾಗವಾಗಿದೆ. ಒಂದೆಡೆ ಬಯಲು ಪ್ರದೇಶ ಮತ್ತು ಮರುಭೂಮಿ ಪ್ರದೇಶಗಳಲ್ಲಿ ಪ್ರಬಲವಾದ ಅಪಾಚಿ ಹೆಲಿಕಾಪ್ಟರ್ಸ್ಗಳು, ಮತ್ತೊಂದೆಡೆ ಹೈ ಆಲ್ಟಿಟ್ಯೂಡ್ ಮತ್ತು ಪರ್ವತ ಪ್ರದೇಶಗಳಿಗೆ ವಿನ್ಯಾಸಗೊಳಿಸಲಾದ ಸ್ವದೇಶಿ ಪ್ರಚಂಡ್ ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್ಗಳು HAL ಅಭಿವೃದ್ಧಿಪಡಿಸಿದ ಪ್ರಚಂಡ್ ಮೌಂಟೇನ್ ವಾರ್ಫೇರ್ನಲ್ಲಿ ಅಜಿಲಿಟಿ ಮತ್ತು ಪರ್ಫಾರ್ಮೆನ್ಸ್ ನೀಡುತ್ತದೆ. ಇದರಿಂದ
ಭಾರತಕ್ಕೆ ಬೇರೆ ಬೇರೆ ಭೌಗೋಳಿಕ ಪರಿಸ್ಥಿತಿಗಳಲ್ಲಿ ಯುದ್ಧ ನಡೆಸುವ ಕಾಂಪ್ಲಿಮೆಂಟರಿ ಹೆಲಿಕಾಪ್ಟರ್ ಫೋರ್ಸ್ ಸ್ಟ್ರಕ್ಚರ್ ಸಿದ್ಧವಾಗುತ್ತಿದೆ. ಭಾರತೀಯ ಸೇನೆಯ ಶಕ್ತಿ ಮತ್ತಷ್ಟು ಬಲಿಷ್ಠ. ಆಕಾಶದಿಂದ ಶತ್ರುವಿನ ಮೇಲೆ ನಿಖರ ದಾಳಿ ಮಾಡಲು ಅಪಾಚಿಗಳು ಈಗ ಸಂಪೂರ್ಣ ಸಿದ್ಧವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.